ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸದ್ಯಕ್ಕೆ ನಮ್ಮ ದೇಶ ಜಗತ್ತಿನ 5ನೇ ಅತಿ ದೊಡ್ಡ ಎಕಾನಮಿಯನ್ನು ಹೊಂದಿರುವಂಥ ದೇಶ. ನಮಗಿಂತ ಮೇಲೆ ಫಸ್ಟ್ ಪ್ಲೇಸಲ್ಲಿ ಅಮೇರಿಕಾ ಇದೆ, ಆಬ್ವಿಯಸ್ಲಿ. 2ನೇ ಸ್ಪಾಟಲ್ಲಿ ಚೈನಾ ಇದೆ, ಅದು ಕೂಡ ಆಬ್ವಿಯಸ್ಸು. 3ನೇ ಸ್ಪಾಟಲ್ಲಿ ಜರ್ಮನಿ ಇದೆ, 4ನೇ ಸ್ಪಾಟಲ್ಲಿ ಜಪಾನ್ ಇದೆ, ನಂತರ ನಮ್ಮ ದೇಶ ಬರುತ್ತೆ. ಸೊ ಇನ್ನು ಕೆಲವೇ ತಿಂಗಳುಗಳಲ್ಲಿ ರಿಪೋರ್ಟ್ನ ಪ್ರಕಾರ 2025ನೇ ಇಸ್ವಿಯಲ್ಲಿ ನಾವು ಜಪಾನ್ನ ಬೀಟ್ ಮಾಡಿ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿ ಆಗ್ತೀವಂತೆ. ನೆಕ್ಸ್ಟು ಜರ್ಮನಿಯನ್ನು ಕೂಡ ಮೋಸ್ಟ್ಲಿ 1-2 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ಬೀಟ್ ಮಾಡ್ತೀವಿ. ಬಟ್ ಚೈನಾ ಮತ್ತು ಜರ್ಮನಿ ಮಧ್ಯೆ ತುಂಬ ಗ್ಯಾಪ್ ಇದೆ ಆಯಿತಾ ಎಕಾನಮಿಯಲ್ಲಿ ವ್ಯಾಲ್ಯೂ ನೋಡೋದಕ್ಕೆ ಹೋದರೆ. ಸೊ ನಾವು ನೋಡೋದಾದರೆ ಚೈನಾದು $18 ಟ್ರಿಲಿಯನ್ ಎಕಾನಮಿ. ಅದು ನೆಕ್ಸ್ಟ್ ಸ್ಪಾಟ್ ಬರೋದು ಜರ್ಮನಿದು ಬರೀ $4 ಟ್ರಿಲಿಯನ್ ಎಕಾನಮಿ. ಸದ್ಯಕ್ಕೆ ನಮ್ಮ ದೇಶದ್ದು $3.8 ಟ್ರಿಲಿಯನ್ ಎಕಾನಮಿ ಆಯಿತಾ. 3.8 ಟ್ರಿಲಿಯನ್ ಅದೇನು ಕಡಿಮೆ ಅಲ್ಲ, ಬಟ್ ನಮ್ಮ ದೇಶದ ಪಾಪ್ಯುಲೇಷನ್ ಅದು ಕಡಿಮೆನೇ ಆಯಿತಾ. ಫ್ಯೂಚರ್ನಲ್ಲಿ ನಮ್ಮ ದೇಶದಲ್ಲೇ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಆದಂಗೆ ನಮ್ಮ ದೇಶದಲ್ಲಿ ಎಲ್ರಿಗೂ ಇನ್ಕಮ್ ಜಾಸ್ತಿ ಆದಂಗೆ, ಸ್ಪೆಂಡಿಂಗ್ಸ್ ಜಾಸ್ತಿ ಆದಂಗೆ ಈ ಒಂದು ಎಕಾನಮಿ ಕೂಡ ಜಾಸ್ತಿ ಆಗುತ್ತೆ ಫ್ಯೂಚರ್ನಲ್ಲಿ. ಸೊ ಒಂದಿನ ನಾವು ಅಮೆರಿಕಾನು ಬೀಟ್ ಮಾಡ್ತೀವಿ. ಚೈನಾ ಮೋಸ್ಟ್ಲಿ ಇನ್ನು ಕೆಲವು ವರ್ಷಗಳಲ್ಲಿ ಅಮೆರಿಕಾನ ಬೀಟ್ ಮಾಡುತ್ತೆ. ಅಮೆರಿಕಾನ ಮೋಸ್ಟ್ಲಿ ನಾವು ಒಂದು 30-40 ವರ್ಷದಲ್ಲಿ ಬೀಟ್ ಮಾಡ್ತೀವಿ ಅಂತ ಪ್ರೆಡಿಕ್ಷನ್ ಹೇಳುತ್ತೆ. 2060-70 ಅಂತ ಹೇಳ್ತಾಯಿದ್ರು. ಇನ್ನು ಬೇಜಾನ್ ಟೈಮ್ ಇದೆ ಅದಕ್ಕೆ ಆಯಿತಾ. ಸದ್ಯಕ್ಕೂ ಅಂತೂ 4ನೇ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಇನ್ನು ಕೆಲವು ವರ್ಷಗಳಲ್ಲಿ 3ನೇ ಸ್ಪಾಟ್ಗೂ ಹೋಗ್ತೀವಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಸ್ರೋದು GSAT-N3 ಸ್ಯಾಟಲೈಟನ್ನು ಸ್ಪೇಸ್ ಎಕ್ಸಿಂದು ಲಾಂಚಿಂಗ್ ವೆಹಿಕಲ್ನ ಮುಖಾಂತರ ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡಿದ್ದಾರೆ. ನಿಮಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು, ಏನೋ ಇಸ್ರೋ ಸ್ಯಾಟಲೈಟನ್ನು ಬೇರೆ ದೇಶದ ಪ್ರೈವೇಟ್ ಕಂಪ್ನಿ ಸ್ಪೇಸ್ ಎಕ್ಸ್ ಏನಕ್ಕೆ ಲಾಂಚ್ ಮಾಡಬೇಕು, ಇಸ್ರೋ ಹತ್ರನೇ ಲಾಂಚಿಂಗ್ ವೆಹಿಕಲ್ಗಳಿದಾವಲ್ವಾ ಅಂತ. ಆ್ಯಕ್ಚುಲಿ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಈ ಒಂದು ಸ್ಯಾಟಲೈಟು ಸ್ವಲ್ಪ ಹೆವಿ ಸೈಡ್ ಬರುತ್ತೆ ಆಯಿತಾ. ಸೊ ಇಷ್ಟು ಹೆವಿ ಇರುವಂಥ ಸ್ಯಾಟಲೈಟನ್ನು ಲಾಂಚ್ ಮಾಡೋದಕ್ಕೆ ನಮ್ಮ ಹತ್ರ ಸಕ್ಸಸ್ಫುಲ್ಲಾಗಿ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ಸಕ್ಸಸ್ಫುಲ್ಲಾಗಿ ಟೆಸ್ಟ್ ಆಗಿರುವಂಥ ಲಾಂಚಿಂಗ್ ವೆಹಿಕಲ್ಗಳಿಲ್ಲ. ಬಟ್ ಇದೆ, ಅದು ಡೆವಲಪ್ಮೆಂಟ್ ನಡೀತಾ ಇದೆ. ಇದು ಅಂದ್ಕೊಂಡಿದ್ದಕ್ಕಿಂತ, ಈ ಸ್ಯಾಟಲೈಟ್ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಹೆವಿ ಆಯ್ತಂತೆ ಆಯಿತಾ. ಸೊ ಈ ಕಾರಣದಿಂದ ಬೇರೆ ದಾರಿ ಇಲ್ಲದೆ ಈ ಸ್ಪೇಸ್ ಎಕ್ಸ್ ಲಾಂಚಿಂಗ್ ವೆಹಿಕಲ್ನ ಮುಖಾಂತರ ಇಸ್ರೋದವರು ಲಾಂಚ್ ಮಾಡಿಸಿದ್ದಾರೆ ಆಯಿತಾ. ತುಂಬ ಸಿಂಪಲ್ ಆಯಿತಾ. ಇದು ಗ್ಲೋಬಲ್ ಆಗಿದೊಂದು ಬಿಸ್ನೆಸ್ಸು. ಯಾರು ಕಡಿಮೆ ದುಡ್ಡಿಗೆ ಲಾಂಚ್ ಮಾಡಿಕೊಡ್ತಾರೆ ಅವ್ರ ಹತ್ರ ಎಲ್ಲ ಕಂಪ್ನಿಗಳು, ಈವನ್ ಇಸ್ರೋ ಕೂಡ ಲಾಂಚ್ ಮಾಡಿಸುತ್ತೆ. ನೀವು ನಂಬಲ್ಲ, ಇಸ್ರೋದವರು ಕೂಡ ಬೇರೆ ದೇಶಗಳ ಹತ್ರ ದುಡ್ಡಿಸ್ಕೊಂಡು ನಮ್ಮ ಇಸ್ರೋದು ಲಾಂಚಿಂಗ್ ವೆಹಿಕಲ್ ಏನಿದ್ದಾವೆ ಅವು ಮುಖಾಂತರ ಇಸ್ರೋದವರು ಕೂಡ ಲಾಂಚ್ ಮಾಡಿಕೊಡ್ತಾರೆ. ಅದೇ ರೀತಿ ಸ್ಪೇಸ್ ಎಕ್ಸ್ ಅವರು ಕೂಡ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಆಯಿತಾ. ಫ್ಯೂಚರ್ನಲ್ಲಿ ನಮ್ಮ ದೇಶದಲ್ಲೇ ಈ ಹೆವಿ ಲಾಂಚಿಂಗ್ ವೆಹಿಕಲ್ಗಳು ಬಂತು ಅಂದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಐ ಹೋಪ್ ಅದು ಬೇಗ ಆಗುತ್ತೆ ಅಂತ. ಇದರ ಜೊತೆಗೆ ಇಸ್ರೋಗೆ ನಂಗನ್ನಿಸ್ದಂಗೆ ಇದನ್ನು ಓಪನ್ ಆಗಿ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಏನಕ್ಕೆಂದರೆ ಒಂದು ಗೌರ್ನಮೆಂಟ್ ಎಂಟಿಟಿ ಆಗಿ ಇಸ್ರೋ ಬೇರೆ ಪ್ರೈವೇಟ್ ಕಂಪ್ನಿ ಮುಖಾಂತರ ಸ್ಯಾಟಲೈಟ್ ಲಾಂಚ್ ಮಾಡ್ತಾ ಇದೆ ಅಂದರೆ ಮೋಸ್ಟ್ಲಿ ಇಸ್ರೋಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ಕಷ್ಟನೇ ನನಗೆ ಗೊತ್ತಿಲ್ಲ. ನಂಗೆ ಅನ್ನಿಸ್ದಂಗೆ ಅದರಲ್ಲಿ ತಪ್ಪೇನೂ ಇಲ್ಲ ನಂಗನ್ನಿಸ್ದಂಗೆ ಆಯಿತಾ. ಸೊ ಎಲ್ಲೂ ಕೂಡ ಓಪನ್ ಆಗಿ ಇಸ್ರೋದವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಓಪನ್ ಆಗಿ ಹೇಳ್ಕೊಂಡಿಲ್ಲ ಇದ್ರ ಬಗ್ಗೆ. ಒಂದೇ ಒಂದು ರೀಟ್ವೀಟ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಸ್ಪೇಸ್ ಎಕ್ಸ್ ಅವರು ಅವ್ರದ್ದು ಟ್ವಿಟರ್ನಲ್ಲಿ ಏನು ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನು ಇಸ್ರೋ ಅಂತ ಎಲ್ಲೂ ಶೇರ್ ಮಾಡಿಲ್ಲ. ಅವರು NSIL ಇಂಡಿಯಾ ಅಂತ ಶೇರ್ ಮಾಡಿದ್ದಾರೆ. NSIL ನ್ಯಾಷನಲ್ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ. ಇಸ್ರೋ ಹೆಸರಲ್ಲಿ ಲಾಂಚ್ ಮಾಡಿಸ್ತಿಲ್ಲ ಅವರು, ಬೇರೆ ಹೆಸರಲ್ಲಿ. ಈವನ್ ಇಸ್ರೋದವರು ಅದನ್ನು ಜಸ್ಟ್ ಒಂದು ರೀಟ್ವೀಟ್ ಮಾಡಿದ್ದಾರೆ ಅಷ್ಟೇ. ಸೊ ಅದರಲ್ಲಿ ನಂಗನ್ನಿಸ್ದಂಗೆ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ ಆಯಿತಾ. ಸೊ ಎಲ್ಲರೂ ಮಾಡ್ತಾರೆ. ನಮ್ಮ ಹತ್ರ ಅವನ ಸಾಮರ್ಥ್ಯ ಇಲ್ಲ ಅಂದರೆ ನಾವು ಬೇರೆಯವ್ರ ಹತ್ರ ಮಾಡಿಸೋದ್ರಲ್ಲಿ ತಪ್ಪೇನೂ ಇಲ್ಲ ನಂಗೆ ಅನ್ನಿಸ್ದಂಗೆ. ಅದರಲ್ಲಿ ಶೇಮ್
ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಮುಂದಿನ ವರ್ಷ ಏನು ಐಫೋನ್ 17 ಏರ್ ಅಂತ ಒಂದು ಹೊಸ ತಿನ್ನೆಸ್ಟ್ ಫೋನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಇದು ಆಪಲ್ನವರು ಇಲ್ಲಿಯವರೆಗೆ ಲಾಂಚ್ ಮಾಡಿರುವಂಥ ತಿನ್ನೆಸ್ಟ್ ಐಫೋನ್ ಆಗುತ್ತಂತೆ. ಇದಕ್ಕಿಂತ ಮುಂಚೆ ಐಫೋನ್ 6 ಏನಿತ್ತು ಅದು ಇಲ್ಲಿಯವರೆಗೆ ತಿನ್ನೆಸ್ಟ್ ಆಯಿತಾ. 6.9 mm ಥಿಕ್ನೆಸ್ಸನ್ನು ಹೊಂದಿದ್ದಂಥ ಸ್ಮಾರ್ಟ್ಫೋನು ನೆಕ್ಸ್ಟ್ ಲಾಂಚ್ ಆಗುವಂಥ ಐಫೋನ್ 17 ಏರ್ ಏನಿರುತ್ತೆ ಅದು ಕೇವಲ 6 mm ಥಿಕ್ನೆಸ್ಸನ್ನು ಹೊಂದಿರುತ್ತಂತೆ. ನಂಗೆ ಅನ್ನಿಸ್ದಂಗೆ ಒನ್ ಆಫ್ ದ ತಿನ್ನೆಸ್ಟ್ ಸ್ಮಾರ್ಟ್ಫೋನ್ ಆಗ್ಬೋದು. ನೋಡೋಣ ಹೆಂಗಿರುತ್ತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಐಫೋನಿಗೆ ಒಂದು ಹೊಸ ಸೆಕ್ಯೂರಿಟಿ ಫೀಚರ್ನ ತಗೊಂಬರ್ತಾ ಇದ್ದಾರೆ. ಏನಪ್ಪ ಅಂದರೆ 3 ದಿನಕ್ಕೊಂದ್ಸಲ ಅದೇ ಆಟೋಮೆಟಿಕ್ ಆಗಿ ರೀಬೂಟ್ ಆಗುವಂಥ ಫೀಚರು. ಸೊ ಇದು ಐಫೋನ್ ಸೆಕ್ಯೂರಿಟಿಯನ್ನು ಬೂಸ್ಟ್ ಮಾಡುತ್ತಂತೆ. ಯಾರಾದರೂ ನಿಮ್ಮ ಫೋನ್ನ ಕದ್ದರೆ ಸೊ ಪ್ರತಿ ಸಲ ಅಂದರೆ ಅವ್ರಿಗೆ ಸೆಕ್ಯೂರಿಟಿ ಲಾಕ್ ಗೊತ್ತಿಲ್ಲ ಅಂದರೆ ಪ್ರತಿ ಸಲ ನಾವು ಫೋನ್ ಆನ್ ಮಾಡಿದಾಗ ಸೆಕ್ಯೂರಿಟಿ ಲಾಕ್ ಹಾಕ್ಬೇಕಲ್ವ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಈ ಫೀಚರ್ನ ತೊಗೊಂಬರ್ತಾ ಇದ್ದಾರಂತೆ. ನಂಗೆ ಗೊತ್ತಿಲ್ಲ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಂತ. ನಂಗೆ ಅನ್ನಿಸ್ದಂಗೆ ಈ ಫೀಚರು ಆ್ಯಂಡ್ರಾಯ್ಡಲ್ಲಿ ಆಲ್ರೆಡಿ ಇತ್ತ ಅಂತ ನಾವು ಸೆಟ್ ಮಾಡ್ಬೋದು ಇಷ್ಟು ದಿನಕ್ಕೊಂದ್ಸಲ ಅದು ರೀಬೂಟ್ ಆಗೋ ರೀತಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಒಂದು ಹೊಸ ಕ್ಯಾಮರಾ ಟೆಕ್ನಾಲಜಿಯನ್ನು ತೊಗೊಂಬಂದಿದ್ದಾರೆ. ಸೊ ಐಸೋಸೆಲ್ ALOP ಕ್ಯಾಮ್ರಾ ಟೆಕ್ನಾಲಜಿ ಅಂತ. ಇದೇನಪ್ಪ ಅಂದರೆ ಕ್ಯಾಮ್ರಾ ಬಂಪ್ ಇಷ್ಟು ಸುದ್ದ ಬರುತ್ತಲ್ವ. ಅಂದರೆ ಒಳ್ಳೆ ಕ್ಯಾಮ್ರಾ ಸೆನ್ಸರ್ ಅಂದರೆ ಹಿಂಗಾಗುತ್ತೆ ಕ್ಯಾಮ್ರಾ ಬಂಪ್. ಈ ಫೋನ್ ಇದೆ, ಫೋನ್ ಕ್ಯಾಮ್ರಾ ಬಂಪ್ ಇಷ್ಟು ಉದ್ದ ಇದೆ ನೋಡಿ. ಸೊ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಕ್ಯಾಮ್ರಾ ಬಂಪನ್ನು ಕಡಿಮೆ ಮಾಡ್ಬೋದಂತೆ ಆಯಿತಾ. ಸೊ ನಾನು ನಿಮಗೆ ಕೆಲವೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಒಳಗಡೆ ಸೆನ್ಸಾರ್ ಯಾವ ರೀತಿ ಇರುತ್ತೆ ಅಂತ. ಸೊ ನಾರ್ಮಲಿ ಕ್ಯಾಮ್ರಾ ಇಷ್ಟಿಷ್ಟು ದಪ್ಪ ಇರೋದನ್ನೆಲ್ಲ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ತುಂಬ ತಿನ್ ಮಾಡಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಬರುವಂಥ ಫ್ಲ್ಯಾಗ್ಶಿಪ್ ಸ್ಯಾಮ್ಸಂಗ್ ಫೋನಲ್ಲೋ ಅಥವಾ ಬೇರೆ ಬ್ರ್ಯಾಂಡಿಂದು ಈ ಸೆನ್ಸಾರ್ ಇರುವಂಥ ಫೋನ್ಗಳಲ್ಲೋ ಇದು ಯೂಸ್ ಆಗಿದ್ದರೆ ಮೋಸ್ಟ್ಲಿ ಕ್ಯಾಮ್ರಾ ಬಂಪ್ ಕಡಿಮೆ ಇದ್ರೂ ಸಹ ಒಂದು ಒಳ್ಳೆ ಫೋಟೋ ಕ್ಲಾರಿಟಿ ಸಿಗೋ ಚಾನ್ಸಸ್ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಜನವರಿ 22ನೇ ತಾರೀಕು ಮುಂದಿನ ವರ್ಷ, ಅದೇನು ಜಾಸ್ತಿ ದಿನ ಇಲ್ಲ, ಒಂದು 2 ತಿಂಗಳು 2.5 ತಿಂಗಳು. ಸೊ ಈ ಟೈಮಲ್ಲಿ ಒಂದು ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಈವೆಂಟ್ ಆಗುತ್ತೆ. ಇದರಲ್ಲಿ ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S25 ಸೀರೀಸನ್ನು ಲಾಂಚ್ ಮಾಡುವ ಸಾಧ್ಯತೆ ಇದೆ. ಯಪ್ಪ 1 ವರ್ಷ ಆಗೋಯ್ತಾ ಗುರು S24 ಲಾಂಚ್ ಆಗಿ. ಇನ್ನು ಕೆಲವೇ ದಿನಗಳಲ್ಲಿ S25 ಬಂದುಬಿಡುತ್ತೆ. ಆದರೆ ಈ ಐಟೆಲ್ನವರು ಸ್ಯಾಮ್ಸಂಗ್ ಅವರು S25 ಸೀರೀಸ್ ತರೋಕ್ಕಿಂತ ಮುಂಚೆನೇ S25 ಸೀರೀಸ್ ತಂದುಬಿಟ್ಟಿದ್ದಾರೆ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಐಟೆಲ್ ಅವರು S25 ಮತ್ತು S25 ಅಲ್ಟ್ರಾ ಅಂತ ಒಂದು ಫೋನ್ನ ಲಾಂಚ್ ಮಾಡಿದರೆ ನೋಡೋದಕ್ಕೆ ಸೇಮ್ ಸ್ಯಾಮ್ಸಂಗ್ ರೀತಿಯಲ್ಲೇ ಕಾಣ್ತಾ ಇದೆ ಹಿಂದ್ಗಡೆ ಕ್ಯಾಮ್ರಾ ಪ್ಲೇಸ್ಮೆಂಟು. ಬಟ್ ಇವ್ರು ಲಾಂಚ್ ಮಾಡಿರುವಂಥ ಈ ಸ್ಯಾಮ್ಸಂಗ್ ಈ ಐಟೆಲ್ S25 ಅಲ್ಟ್ರಾ ಬೆಲೆ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರ. ಈ S25ನ ಬೆಲೆ 8,400 ರೂಪಾಯಿ ವಾಟ್. ಮತ್ತು ಈ S25 ಅಲ್ಟ್ರಾ ಬೆಲೆ 15,900 ರೂಪಾಯಿ, 16,000. ಯಪ್ಪ ದೇವ್ರೆ, ಇಷ್ಟು ಕಡಿಮೆಗೆ ಈ ಲೆವೆಲ್ ಲುಕ್ಕನ್ನೆಲ್ಲ ಕೊಡ್ತಾ ಇದ್ದಾರೆ ಗುರು ಐಟೆಲ್ನವರು. ಕ್ರೇಜಿ. ಸೇಮ್ ಆದರೂ ಡಿಫ್ರೆಂಟ್. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ GT7 Pro ನಮ್ಮ ದೇಶದಲ್ಲಿ ಲಾಂಚ್ ಆಗ್ತದೆ. 6,500 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. 8L8 ಚಿಪ್ನ ಜೊತೆಗಿದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಸೊ ಇದು ಒಂದೇ ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ, ಡಿಫ್ರೆಂಟ್ ವೇರಿಯಂಟ್ಸ್ ಇರುತ್ತೆ. ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಕಡಿಮೆ ದುಡ್ಡಿಗಂತೂ ಲಾಂಚ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ನೋಡೋಣ ಯಾವ ರೀತಿ ಇರುತ್ತೆ. ರಿಯಲ್ಮಿನವರಂತೂ ಇತ್ತೀಚೆಗೆ ಕಡಿಮೆ ದುಡ್ಡಿಗೆ ಲಾಂಚ್ ಮಾಡೋದನ್ನೇ ಮರೆತುಬಿಟ್ಟಿದ್ದಾರೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.